Hi, hello everyone guys. So today in this video, second part of this video, we learned the classification of the lipids. So in the previous video, we learned about the all macromolecules and micromolecules which are that one. And in this, we learned the lipids, which we know that lipids are the heterogeneous organic molecule having a different proportion of carbon, hydrogen, and oxygen. Some have a nitrogen and sulfur, also phosphorus. It's having. So now coming to here, fatty acids here lipids is known as the ester of fatty acid and glycerol. Glycerol are also called as a trihydroxy propane. ಸೊ ಫ್ಯಾಟಿ ಆ್ಯಸಿಡ್ ಬಂದಾಗ ಅದು ಲಾಂಗ್ ಕಾರ್ಬನ್ ಇರುವಂಥದ್ದು ವಿತ್ ಅ ಕಾರ್ಬಾಕ್ಸಿಲಿಕ್ ಗ್ರೂಪ್. And coming to the basic classification of the lipids. So first three types ಮಾಡಲಾಗಿದೆ. ಸಿಂಪಲ್ ಲಿಪಿಡ್ಸ್, ಕಾಂಜುಗೇಟೆಡ್ ಲಿಪಿಡ್, ಡಿರೈವ್ ಲಿಪಿಡ್. ಸೊ ಸಿಂಪಲ್ ಲಿಪಿಡ್ ಅಂದರೆ ಹಾಗಲಿಲ್ದಂಗೆ ಲಿಪಿಡ್ ಆದ ಎಸ್ಟರ್ಸ್ ಆಫ್ ಫ್ಯಾಟ್ ಎಸ್ಟ್ ಆ್ಯಂಡ್ ಗ್ಲಿಸರಾಲ್. ಸೊ ಅದನ್ನು ಸಿಂಪಲ್ಲಾಗಿ ಅದೇ ನಾವು ಕ್ಲಾಸಿಫೈ ಮಾಡೋದು, ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ಇರುವಂಥದ್ದು. ಎಕ್ಸಾಂಪಲ್ ಟ್ರೈಗ್ಲಿಸರೈಡ್ ಆರ್ ಟ್ರೈ ಅಸೈಲ್ ಗ್ಲಿಸರಾಲ್ ವಿಚ್ ಇಸ್ ಕಾಲ್ಡ್ ಆಸ್ ಅ ನ್ಯೂಟ್ರಲ್ ಫ್ಯಾಟ್. So these are the simple lipids and are either solid or liquid in room temperature. Next ಬಂದು conjugated lipid. ಸೊ ಫಸ್ಟು ಸಿಂಪಲ್ ಲಿಪಿಡ್ ಬಂದಾಗ ಫ್ಯಾಟ್ ಅಂತ ಬಂದಾಗ ದೀಸ್ ಆರ್ ಸಾಲಿಡ್ಸ್ ಅಟ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ದೇ ಹ್ಯಾವ್ ದ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಅದನ್ನು ನಾವು ಅನಿಮಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಆಯಿಲ್ ಬಂದಾಗ ಆಯಿಲ್ಸ್ ಆರ್ ದೇ ಆರ್ ಲಿಕ್ವಿಡ್. ಸೊ ದೀಸ್ ಆರ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪ್ರೇಚರ್. ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. That are plant oils like gingerly oil. So next ಬಂದು conjugated lipid or called as a compound lipid. So these are the kinds of lipids having a fatty acid, alcohols and other groups like phosphate, carbohydrates, etc. So example main phospholipids and sphingolipids. So phospholipid ಬಂದು so this is a kind of a compound lipid having two fatty acid, one glycerol and one phosphate. ಸೊ ಇದೇ ಮೇನ್ ಎಕ್ಸಾಂಪಲ್ ತೊಗೊತೀವಿ ಕಾಂಪೌಂಡ್ ಲಿಪಿಡ್ ಅಥವಾ ಕಾಂಜುಗೇಟೆಡ್ ಲಿಪಿಡಿಗೆ. ನೆಕ್ಸ್ಟ್ ಬಂದು ಡಿರೈವ್ಡ್ ಲಿಪಿಡ್ಸ್. ಸೊ ಈ ಡಿರೈವ್ಡ್ ಲಿಪಿಡ್ಸ್ ಅಂತ ಹೇಳಿದ್ರೆ ಆರ್ ಇಸ್ ಕಾಲ್ಡ್ ಆ್ಯಸ್ ಅ ರಿಲೇಟೆಡ್ ಕಾಂಪೌಂಡ್ಸ್ ಅಂತಲೂ ಹೇಳ್ಬೋದು. ಸೊ ದಿಸ್ ಆರ್ ದ ಗ್ಲಿಸರಾಲ್ ಆ್ಯಂಡ್ ಫ್ಯಾಟಿ ಆ್ಯಸಿಡ್ ಮಾಲಿಕ್ಯೂಲ್ಸ್ ಫಾರ್ಮ್ಡ್ ವೆನ್ ಸಿಂಪಲ್ ಆರ್ ಕಾಂಪೌಂಡ್ ಲಿಪಿಡ್ಸ್ ಆರ್ ಹೈಡ್ರಲೈಸ್ಡ್. ಯಾವಾಗ ಈ ಸಿಂಪಲ್ ಲಿಪಿಡು ಅಥವಾ ಕಾಂಜುಗೇಟೆಡ್ ಲಿಪಿಡ್ಸ್ ಹೈಡ್ರಲೈಸ್ ಆಗುತ್ತೋ ಆವಾಗ ಈ ಡಿರೈವ್ ಲಿಪಿಡ್ಸ್ ಫಾರ್ಮ್ ಆಗುವಂಥದ್ದು. ಸೊ ಡಿರೈವೇಟಿವ್ಸ್ ಇರುವಂತಹ ಆಲ್ಕೋಹಾಲ್ಸ್ ಮತ್ತು ಫ್ಯಾಟಿ ಆಸಿಡ್ ಇರುವಂಥದ್ದು. ಸೊ ಎಕ್ಸಾಂಪಲ್ ಸ್ಟೀರಾಯ್ಡ್ಸ್, ದೇ ಆರ್ ದ ರಿಲೇಟೆಡ್ ಲಿಪಿಡ್ಸ್ ಡಿರೈವೇಟೆಡ್ ಫ್ರಮ್ ದ ಕೊಲೆಸ್ಟ್ರಾಲ್. ಸೊ ದಿ ಡು ನಾಟ್ ಹ್ಯಾವ್ ಅ ಫ್ಯಾಟಿ ಆಸಿಡ್, ಇದರಲ್ಲಿ ಇರಲ್ಲ. ಸೊ ದೇ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಇದರಲ್ಲಿ ತಿಳಿಸಿದ್ದೀನಿ. ಕಾಂಜುಗೇಟೆಡ್ ಲಿಪಿಡ್ ಅಂತ ಬಂದಾಗ ಫಾಸ್ಫೋಲಿಪಿಡ್ ಅದನ್ನು ನಾವು ಪ್ಲಾಸ್ಮರಲ್ಲಿ ನೋಡ್ತೀವಿ. ಸೊ ಗ್ಲಿಸರಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು. ಫಾಸ್ಫೇಟ್ ಗ್ರೂಪ್ ಇರುವಂಥದ್ದಕ್ಕೆ ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ, ಇನ್ನೊಂದು ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಸೊ ಎರಡು ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್ ಇರುವಂಥದ್ದಕ್ಕೆ ಆ್ಯಂಫಿಫ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲೆಸಿಥಿನ್ ಅಂತ, ಸೊ ಲಂಗ್ಸಲ್ಲಿ ಲೆಸಿಥಿನ್. ಸೊ ವಾಟ್ ಈಸ್ ದಿಸ್? ಇಟ್ಸ್ ಅ ಫಾಸ್ಫೋಲಿಪಿಡ್ ಈಸ್ ಆ್ಯಂಫಿಫ್ಯಾಟಿಕ್ ಆ್ಯಂಡ್ ಇಟ್ಸ್ ಕಂಟೈನ್ ದ ಹೈಡ್ರೋಫೋಬಿಕ್ ಆ್ಯಂಡ್ ಹೈಡ್ರೋಫಿಲಿಕ್ ಪ್ರಾಪರ್ಟೀಸ್. ಸೊ ದಿಸ್ lecithin, it is having glycerol, two fatty acid chains, phosphate and choline. This lecithin is found in nerves and the bone marrow, and there are in the lungs that one surfactant to the reduce the surface tension. So ಇದು ಮೇನ್ ಗೊತ್ತಿರಬೇಕು. ಆ್ಯಂಡ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಫಾಸ್ಫೋಲಿಪಿಡ್. ನೆಕ್ಸ್ಟ್ ಡಿರೈವ್ಡ್ ಅಂತ ಹೇಳಿದೆ. ಕೊಲೆಸ್ಟ್ರಾಲ್ ಮೇಲೆ ಎಕ್ಸಾಂಪಲ್ ಬರುತ್ತೆ ಸ್ಟೀರಾಯ್ಡ್ಸ್ ತೊಗೊಂಡಾಗ. ಸೊ ಇದನ್ನು ಸ್ಟೀರಾಯ್ಡ್ಸು, ಸ್ಟೀರಾಲ್ಸ್, ಪ್ರೋಸ್ಟೋಗ್ಲಾಂಡಿನಿನ್ ತುಂಬ ಎಕ್ಸಾಂಪಲ್ಸ್ ಇರುತ್ತೆ. ಅದೇ ರೀತಿ ಎಕ್ಸಾಂಪಲ್ ಈಸ್ಟ್ರೋಜನ್ ಅಂತಂದರೆ ಫೀಮೇಲ್ ಸೆಕ್ಸ್ ಆರ್ಗನ್ ಆಗುತ್ತೆ, ಟೆಸ್ಟೋಸ್ಟಿರಾನ್ ಮೇಲ್ ಸೆಕ್ಸ್ ಆರ್ಗನ್ನು, ಪ್ರೊಜೆಸ್ಟಿರಾನ್ ಪ್ರೆಗ್ನೆನ್ಸಿ ಹಾರ್ಮೋನ್, ಕಾರ್ಟಿಸೋಲ್ಸ್ ಅಡಿನಲ್ ಕಾರ್ಟೆಕ್ಸ್ ಹಾರ್ಮೋನ್ಸ್. ಸೊ ಇಷ್ಟು ಗೊತ್ತಿರಬೇಕಿರುವಂಥದ್ದು. ಮತ್ತು ವಿಟಮಿನ್ ಡಿ ಬಂದಾಗ ವಿಟಮಿನ್ಸ್ ಹಾರ್ಮೋನ್ಸ್, ಬೈಲ್ ಸಾಲ್ಟ್ ಅದನ್ನು ನಾವು ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಈ ಲಿಪಿಡ್ಸ್ ಡಿರೈವ್ಡ್ ಲಿಪಿಡ್ಸ್ ಬಂದಾಗ ಸೊ ಹೇಳಿದೆ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಲೋ ಡೆನ್ಸಿಟಿ ಆ್ಯಂಡ್ ಹೈ ಡೆನ್ಸಿಟಿ. ಸೊ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ನಾವು ಎಥಿರೋಕ್ಲೆರಿಸಿಸ್ನ ಎಕ್ಸಾಂಪಲ್ ತೊಗೊಬೋದು. ಹೈ ಡೆನ್ಸಿಟಿಗೆ ಗುಡ್ ಕೊಲೆಸ್ಟ್ರಾಲ್. ನೆಕ್ಸ್ಟ್ ಅಮೈನೋ ಆಸಿಡ್ ಆ್ಯಂಡ್ ಪ್ರೋಟೀನ್ಸ್. ಸೊ ಅಮೈನೋ ಆಸಿಡ್ ಅಂದ ತಕ್ಷಣ ದೇ ಆರ್ ದ ಮೊನೋಮರ್ಸ್ ಆಫ್ ದ ಪ್ರೋಟೀನ್ಸ್. ಸೊ ಪ್ರೋಟೀನ್ಸಿಗೆ ಬೇಕಾಗಿರೋದು ಅಮೈನೋ ಆಸಿಡ್. ಸೊ ಮೆನಿ ಫಾರ್ಮೇಷನ್ ಆಫ್ ಅಮೈನೋ ಆಸಿಡ್ ಕಾಲ್ಡ್ ಆಸ್ ಅ ಪ್ರೋಟೀನ್ಸ್. called proteins. And here the structure of the amino acid given. ಸೊ ಇಲ್ಲಿ ನಾವು ಕಾರ್ಬನ್ ಅನ್ನು ಕೈರಲ್ ಕಾರ್ಬನ್ ಅಂತ ಹೇಳ್ತೀವಿ ಬಿಕಾಸ್ ದೇ ಅಟ್ಯಾಚ್ ದ ಡಿಫ್ರೆಂಟ್ ಗ್ರೂಪ್ಸ್ ಇನ್ ದ 4
ಇಟ್ ಬಾಂಡೆಡ್ ವಿತ್ 4 ಡಿಫ್ರೆಂಟ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಒಂದಕ್ಕೆ 6, ಒಂದಕ್ಕೆ ಕಾರ್ಬಾಕ್ಸಿಲಿಕ್, ಒಂದಕ್ಕೆ ಹೈಡ್ರೋಜನ್, ಒಂದು ಅಮೈನ್ ಗ್ರೂಪ್. ಸೊ 4 different groups are attached to the carbon. That what is called as a chiral carbon, which having optical activity. The exception is glycine because ಆ ಪೊಸಿಷನ್ ಹತ್ರ ಹೆಚ್ಚಿರುತ್ತೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ. ಅಲ್ಲಿ H2O ಎಲಿಮಿನೇಷನ್ ಆಫ್ H2O ಆಗುತ್ತೆ. ಸೊ ಅದು ಫಾರ್ಮೇಷನ್ ಆಗುವ ಪೆಪ್ಟೈಡ್ ಬಾಂಡ್ ಏನಿದೆ, ಇಟ್ಸ್ ಅ ವೆರಿ ಸ್ಟೇಬಲ್ ಬಾಂಡ್. ಸೊ ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್ ಅಂತ ಹೇಳ್ತೀವಿ. ಅದು ಹೆಂಗೆ 2n-1 ಅಂತ, ಅಂದರೆ 2 ಅಮೈನೋ ಆಸಿಡ್ ಇದ್ದರೆ 1 ಬಾಂಡ್, 3 ಅಮೈನೋ ಆಸಿಡ್ ಇದ್ದರೆ 2 ಬಾಂಡ್, ಆ ಥರ. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಅಮೈನೋ ಆಸಿಡ್ ಕಂಟೈನಿಂಗ್ ಆಫ್ ಎನ್ ಸಚ್ ಎಲಿಮೆಂಟ್ಸ್. ಸಲ್ಫರ್ ಇದ್ದರೆ ಮಿಥೋನಿನ್, ಸೈಟೋಸಿನ್ ಆಗಿರುತ್ತೆ. ಆಲ್ಕೋಹಾಲ್ ಇದ್ದರೆ ಸೀರಿನ್, ಥಿರೋನಿನ್. ಬೇಸಿಕ್ ಆಗಿದ್ದರೆ ಲೈಸಿನ್, ಆರ್ಜಿನಿನ್. ಆಸಿಡ್ ಆಗಿದ್ದರೆ ಗ್ಲುಟಮೇಟ್, ಆಸ್ಪರ್ಟೇಟ್. ಆರೋಮೆಟಿಕ್ ಆಗಿದ್ದರೆ ಟೈರೋಸಿನ್, ಫಿನೈಲಲನಿನ್, ಟ್ರಿಪ್ಟೋಫ್ಯಾನ್. ಇದೇ ರೀತಿ ಇನ್ನೊಂದು ಬರುತ್ತೆ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್. ಸೊ ಇನ್ನೊಂದರೆ ನಮ್ಮ ಡಯಟ್ ಫಾರ್ಮಲ್ಲಿ ಬೇಕಿರುವಂತಹ ಕೆಲವು ಅಮೈನೋ ಆಸಿಡ್ ಆಗಿರುತ್ತೆ. ಸೊ ಇಲ್ಲಿ ಎಸೆನ್ಷಿಯಲ್ ಅಂದರೆ ನಮಗೆ ಡಯಟ್ ಮೂಲಕ ಬೇಕು ನಮಗೆ ಅಂತಂದರೆ ಟಿಮ್ ಪ್ರೈವೇಟ್ ಹಾಲ್. ಸೊ ಟೀಮ್ ಪ್ರೈವೇಟ್ ಹಾಲ್ ಇಸ್ ಅ ವೆರಿ ಶಾರ್ಟ್ ಇಟ್ಸ್ ಅ ವೆರಿ ಶಾರ್ಟ್ ಟ್ರಿಕ್ಸ್. ಇಟ್ ಇಸ್ ಅ ಟೀಮ್ ಪ್ರೈವೇಟ್ ಹಾಲ್. ಸೊ ನಮ್ಮ ಟೀಮ್ ಅಂದ ತಕ್ಷಣ TEAM ಅಂತಲೇ ಬಂದುಬಿಡುತ್ತೆ, ಬಟ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಒನ್ ಇಸ್ ಅ ಅಮೈನೋ ಆಸಿಡ್. ಸೊ ಟಿಮ್, TIMPVTHALL. ಸೊ ಟ್ರಿಪ್ಟೋಫಾನಮ್, ಐಸೋಲ್ಯೂಸಿನ್, ಮಿಥೋನಿನ್, ಫಿನೈಲಲನಿನ್, ಅಲನಿನ್, ಥಿರೋನಿನ್, ಹಿಸ್ಟಿಡಿನ್, ಆರ್ಜಿನಿನ್, ಲ್ಯೂಸಿನ್, ಲೈಸಿನ್. ಸೊ ಇಷ್ಟು ಕೂಡ. ಅದರಲ್ಲಿ ಹಿಸ್ಟಿಡಿನ್, ಆರ್ಜಿನಿನ್ ಒಂದು ಸೆಮಿ ಎಸೆನ್ಷಿಯಲ್ ಆಗಿರುತ್ತೆ. ಸೊ ನಾನ್ ಎಸೆನ್ಷಿಯಲ್ ಬಂದಾಗ ನಮ್ಮಲ್ಲಿ ಬಾಡಿ ಸಿಂಥಸಿಸ್ ಆಗಿರುತ್ತೆ. ಸೊ ನಮಗೆ ಬೇಕಿರಲ್ಲ ಅಂತ ಅರ್ಥ. ಸೊ ಇನ್ನೊಂದೇನಂತ ಅಂದರೆ ಅಮೈನೋ ಆಸಿಡಲ್ಲಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಎರಡೂ ಇತ್ತು ಅಂದರೆ ನಾವು ಜ್ವಿಟರ್ ಅಯಾನ್ ಅಂತ ಹೇಳ್ತೀವಿ. ವೇರ್ ಇಸ್ ಅ ನೆಟ್ ಚಾರ್ಜ್ ಇಸ್ ಈಕ್ವಲ್ ಟು 0. ಸೊ ಅದನ್ನು ನಾವು ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕೂಡ ಕರಿತೀವಿ. ದಟ್ pH at which the ಜ್ವಿಟರ್ ಅಯಾನ್ ಗೆಟ್ ಫಾರ್ಮ್ಸ್ ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಪ್ರೋಟೀನ್ಸ್. ಪ್ರೋಟೀನ್ಸ್ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ they found in the retentant and acid insoluble fuel. So that are the macromolecules which is called as heteropolymer. ಸೊ ಒಂದೇ ಅಮೈನೋ ಆಸಿಡಿಂದ ಮೇಡಪ್ ಆಗಿರೋದು. ಡಿಫ್ರೆಂಟ್ ಅಮೈನೋ ಆಸಿಡ್ ಇರುತ್ತೆ. ಸೊ ಈಗ ಹೇಳಿದೆ ಮಿಥೋನಿನ್, ಆರ್ಜಿನಿನ್ ಅಂತ. ಬಟ್ ಫಸ್ಟ್ ಬರೋದು ಯಾವಾಗಲೂ ಮಿಥೋನಿನ್ನೇ ಬರುವಂಥದ್ದು ಫಾರ್ಮೇಷನ್ ಆಗಬೇಕಾದ್ರೆ, ಅದಂತ ನೆನ್ಪಿಟ್ಕೊಬೇಕು ನಾವು. ಸೊ ನೆಕ್ಸ್ಟ್ 1 ಗ್ರಾಮ್ ಆಫ್ ಪ್ರೋಟೀನ್ ನಾವು 4 ಕಿಲೋ ಕ್ಯಾಲರೀಸ್ ಈಕ್ವಲ್ ಆಗಿರುತ್ತೆ. ಮತ್ತು ಇಲ್ಲಿ ಫಾರ್ಮೇಷನ್ ಆಫ್ ಇನ್ಸುಲಿನ್ನ ಪ್ರೋಟೀನೆಸಿಸ್ ಅಂತ ಹೇಳ್ತೀವಿ. ಅದೇ ಪ್ರೋಟೀಸಸ್ ನಾವು ಎನ್ಸೈಮ್ ಯೂಸ್ ಮಾಡೋದು ಬ್ರೇಕ್ ಡೌನ್ ಫಾರ್ ದ ಪ್ರೋಟೀನ್ ಕಾಲ್ಡ್ ಆಸ್ ಅ ಪ್ರೋಟಿಯೋಲಿಸಿಸ್. ಆ್ಯಂಡ್ ಆಲ್ಸೋ ಕಾಲ್ಡ್ ಆಸ್ ಅ ಪಾಲಿಪೆಪ್ಟೈಡ್. ಯಾವಾಗ ಹೇಳ್ತೀವಿ ಅಂದರೆ ಒಂದು 50 ಅಮೈನೋ ಆಸಿಡ್ ಜೊತೆ ಪೆಪ್ಟೈಡ್ ಬಾಂಡ್ ಇದ್ದಾಗ ಮಾತ್ರ. ಆ್ಯಂಡ್ ದೀಸ್ ಆರ್ ದ ವಾಟರ್ ಸಾಲ್ಯುಬಲ್ಸ್. ಸೊ ಸಿಂಪಲ್ ಆಗಿ ಡಿವೈಡ್ ಮಾಡುವಂತಹ ಪ್ರೋಟೀನ್ಸ್ ನಾವು ಮತ್ತು ಕಾಂಜುಗೇಷನ್ ಅಂತ. ಸಿಂಪಲ್ ಅಂದರೆ ಕಂಟೈನಿಂಗ್ 1 ಅಮೈನೋ ಆಸಿಡ್ ಆ್ಯಂಡ್ ಕಾಂಜುಗೇಟ್ ಮೀನ್ಸ್ ಪ್ರೋಟೀನ್ ವಿತ್ ಪ್ರೋಟೀನ್ ಪಾರ್ಟ್ ಆ್ಯಂಡ್ ನಾನ್ ಪ್ರೋಟೀನ್ ಪಾರ್ಟ್ ಇರುವಂಥದ್ದು. ಹಿಪೋಪ್ರೋಟೀನ್, ಇಂಟರ್ಫಿರಾನ್ಸ್, ಲೈಬೋಫ್ಲೇವಿನ್, ಆ್ಯಂಟಿಬಯೋಟಿಕ್ಸ್, ಮ್ಯೂಸಿನ್ ಇವೆಲ್ಲ ಕಾಂಜುಗೇಟ್ ಆಗಿರುವಂಥದ್ದು. ಮತ್ತು ಸಿಂಪಲ್ ಬಂದಾಗ ಆಲ್ಬುಮಿನ್, ಗ್ಲೋಬ್ಯುಲಿನ್. ಸೊ ಲೆವೆಲ್ ಆಫ್ ಪ್ರೋಟೀನ್ಸ್. ಸೊ ದ ಬೇಸ್ ಆಫ್ 4 ಇರುತ್ತೆ: ಪ್ರೈಮರಿ, ಸೆಕೆಂಡರಿ, ಥರ್ಷರಿ, ಕ್ವಾಟರ್ನರಿ ಅಂತ. ಪ್ರೈಮರಿ ಬಂದಾಗ ಸೊ ಫಸ್ಟ್ ಹೇಳಿ ಆಲ್ವೇಸ್ ಮೆಥೋನಿನ್ ಇರುತ್ತೆ ಫಸ್ಟ್ ಫಂಕ್ಷನ್ ಆಗಬೇಕಾದ್ರೆ. ಎನ್ ಟರ್ಮಿನಲ್ ಆ್ಯಂಡ್ ಸಿ ಟರ್ಮಿನಲ್ ಅಂತ ಇರುತ್ತೆ. ಸೊ ಫಸ್ಟಲ್ಲಿ ಯಾವಾಗಲೂ ಎನ್ ಟರ್ಮಿನಲ್, ಲಾಸ್ಟ್ ಯಾವಾಗಲೂ ಸಿ ಟರ್ಮಿನಲ್ ಇರುತ್ತೆ. ಇಲ್ಲಿ ಓನ್ಲಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಇದು ಮೇನ್ ಆಗುವಂಥದ್ದು ಪ್ರೊಕ್ಯಾರಿಯೋಟ್ಸಲ್ಲಿ. ಸೆಕೆಂಡರಿ ಬಂದಾಗ ಇಲ್ಲಿ ಹೇಗಾಗುತ್ತೆ ಅಂದರೆ ಒಂದು ಆಲ್ಫಾ ಹೆಲಿಕ್ಸ್, ಅಂದರೆ ಅಲ್ಲಿ ಒಂದೇ ಪೆಪ್ಟೈಡ್ ಚೈನ್ ಬಾಂಡ್ ಆಗಿರುತ್ತೆ. ಪೆಪ್ಟೈಡ್ ಬಾಂಡ್ ಜೊತೆಗೆ ಇಂಟ್ರೋ ಪಾಲಿಪೆಪ್ಟೈಡ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಸೊ ಇಲ್ಲಿ ಬೀಟಾ ಪೆಪ್ಟೈಡ್ ಒಂಥರ ಜಿಗ್ಜಾಗ್ ಶೇಪಲ್ಲಿ ಕೂಡ ಇರುತ್ತೆ. ಇಲ್ಲಿ ಪಾಲಿಪೆಪ್ಟೈಡ್ ಚೈನ್ ಇರುತ್ತೆ, ಆದರೆ 2 ಇರುವಂತಹ. ಇಲ್ಲಿ ಇಂಟರ್ ಪಾಲಿಪೆಪ್ಟೈಡ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಮತ್ತು ಕೊಲಾಜನ್ ಹೆಲಿಕ್ಸ್ ಅಂತಂದರೆ ಫುಲ್ ಎಲ್ಲ ಮಿಕ್ಸ್ ಆಗಿರುವಂಥದ್ದು. ಲೈಕ್ ದ್ಯಾಟ್ 3 ಪಾಲಿಪೆಪ್ಟೈಡ್ ಚೈನ್ ಈಸ್ ಪ್ರೆಸೆಂಟ್. ಲಾಕಿಂಗ್ ಆ್ಯಂಡ್ ಇಂಟರ್ಲಾಕಿಂಗ್ ಬಾಂಡ್ ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಥರ್ಷರಿ ಬಂದಾಗ ಇದಕ್ಕೆ ಎಕ್ಸಾಂಪಲ್ ಕೊಡೋದೆ ಮಯೋಗ್ಲೋಬಿನ್. ಸೊ ಮಯೋಗ್ಲೋಬಿನ್ ಅಂದ ತಕ್ಷಣ ಬೋನ್ ಇರುವಂತಹ ಐರನ್ ಕಂಟೆಂಟ್ ನೆನಪಾಗುತ್ತೆ. ಸೊ ಇಲ್ಲಿ Fe2+ ಇಸ್ ಗಿವಿಂಗ್ ದ O2 ಹೊಸಸಲ್ಲಿ ಇರುವಂಥದ್ದು. ಸೊ ಇಲ್ಲಿ ಆಕ್ಟಿವ್ ಸೈಟ್ ಪ್ರೆಸೆಂಟ್ ಇರುತ್ತೆ. ಇಟ್ ಇಸ್ ನೆಸೆಸರಿ ಫಾರ್ ದ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಆ್ಯಂಡ್ ಹಿಯರ್ ಪ್ರೆಸೆಂಟ್ ದ ಬಾಂಡ್ಸ್ ಆರ್ ದ ವ್ಯಾಂಡರ್ ವಾಲ್, ಹೈಡ್ರೋಫೋಬಿಕ್, ಪೆಪ್ಟೈಡ್, ಹೈಡ್ರೋಜನ್, ಎಲೆಕ್ಟ್ರೋಸ್ಟ್ಯಾಟಿಕ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್. ಇಷ್ಟು ಬಾಂಡ್ಸ್ ಪ್ರೆಸೆನ್ಸ್ ಇರುವಂಥದ್ದು ಥರ್ಷರಿಯಲ್ಲಿ. ಕ್ವಾಟರ್ನರಿ ಬಂದಾಗ ಸೊ ನಾವು ಕ್ವಾಟರ್ನರಿ ಬಂದ ತಕ್ಷಣ ಮೇನ್ ಎಕ್ಸಾಂಪಲ್ ತೊಗೊಳ್ಳೋದೇ ಹಿಮೋಗ್ಲೋಬಿನ್ ಆರ್ ಅದರ್ ಎಕ್ಸಾಂಪಲ್ ಕೂಡ ತೊಗೋತೀವಿ. ಸೊ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಅಡಲ್ಟ್, ಫೀಟಲ್ ಇಲ್ಲಿ ಇರುವಂತಹ ಪಾರ್ಟ್ಸ್ 2 ಆಲ್ಫಾ 2 ಬೀಟಾ. ಫೀಟಲಲ್ಲಿ 2 ಆಲ್ಫಾ ಮತ್ತು 2 ಗಾಮಾ. ಆ್ಯಂಡ್ ದಿಸ್ ಫೀಟಲ್ ಈಸ್ ಅಫಿನಿಟಿ ಫಾರ್ ದ O2 ಈಸ್ ಮೋರ್ ಆಗಿರುತ್ತೆ. ಸೊ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತಂದರೆ ಇಟ್ ಈಸ್ ಫಾರ್ಮ್ ಬೈ ದ ಅಗ್ರಿಗೇಷನ್ ಆಫ್ 3 or more ಪಾಲಿಪೆಪ್ಟೈಡ್ಸ್.
ಮೇನ್ ಎಕ್ಸಾಂಪಲ್ ಅಂದರೆ ನಾವು ಹಿಮೋಗ್ಲೋಬಿನ್ ಆರ್ ರುಬಿಸ್ಕೋ ಅನ್ನೋದು ಎನ್ಸೈಮು ಸ್ಟೋಮ್ ಆಫ್ ಕ್ಲೋರೋಪ್ಲಾಸ್ಟ್ನ ಸ್ಟೋಮಲ್ಲಿ ಪ್ರೆಸೆಂಟ್ ಇರುವಂಥದ್ದು. ಮತ್ತು ಇನ್ನೊಂದು ಕೊಲಾಜನ್ ಕೂಡ ಹೇಳ್ತೀವಿ ವಿತ್ ಸೂಪರ್ ಕಾಯಿಲ್ ಟ್ರಿಪಲ್ ಹೆಲಿಕ್ಸಲ್ಲಿ ಇರುವಂಥದ್ದು. ಸೊ ಈಗ ಪ್ರೋಟೀನ್ ಫಾರ್ಮೇಷನ್ ಆಯಿತು, ಇದು ಇಷ್ಟೊಂದು ಫಾರ್ಮೇಷನ್ ಇದೆ. ಈಗ ಅದನ್ನು ನಾವು ಡಿನೇಚರ್ ಮಾಡಬೇಕು ಅಂದರೆ ಏನು ಅಂತಂದರೆ, ಯಾವಾಗ pH ಸಾಲ್ಟ್ ಕಾನ್ಸಂಟ್ರೇಷನ್ ಅಥವಾ ಟೆಂಪ್ರೇಚರು ಆಲ್ಟರ್ ಆಗಿರುತ್ತೋ ಆವಾಗ ಸೆಕೆಂಡ್ ಮತ್ತು ಟರ್ಷರಿ ಸ್ಟ್ರಕ್ಚರ್ ಮಾತ್ರ ಲಾಸ್ ವಿತೌಟ್ ದ ಲಾಸ್ ಆಫ್ ಪ್ರೈಮರಿ ಸ್ಟ್ರಕ್ಚರ್. ಇವೆರಡು ಲಾಸ್ ಆಗುತ್ತೆ, ಸೆಕೆಂಡ್ ಮತ್ತು ಟರ್ಷರಿ ಸ್ಟ್ರಕ್ಚರ್ ಲಾಸ್ ಆಗುತ್ತೆ, ಬಟ್ ಪ್ರೈಮರ್ ಮತ್ತು ಲಾಸ್ ಆಗಲ್ಲ. ಇದನ್ನು ನಾವು ಡಿನ್ಯಾಚುರೇಷನ್ ಅಂತ ಅಂತೀವಿ. ಅದೇ ಪ್ರೋಟೀನ್ ನಾವು ಒರಿಜಿನಲ್ ಆಗಿ ತೊಗೊಂಡು 3 ಡೈಮೆನ್ಷನ್ ತೊಗೊಂಡ್ಬಂದರೆ ಅದನ್ನು ನಾವು ರಿನ್ಯಾಚುರೇಷನ್ ಅಂತ ಹೇಳ್ತೀವಿ. These proteins can gain their original 3-dimensional shapes. This is called as a renaturation. Next ಬಂದು function of proteins or biological significance of protein ಎಂಬುದು. ಸೊ these are the energy yielding macromolecules. ಸೊ ನಾವು ಹೇಳಿದ್ವಿ ಎಷ್ಟು ಪ್ರೋಟೀನ್ ಎಷ್ಟು ಕಿಲೋ ಕ್ಯಾಲರೀಸಿಗೆ ಈಕ್ವಲ್ ಆಗಿರುತ್ತೆ ಎನರ್ಜಿಗೆ ಅಂತ. ಆ್ಯಂಡ್ ದಿಸ್ ಹ್ಯಾವಿಂಗ್ ಹಾರ್ಮೋನ್ಸ್ ಇನ್ಸುಲಿನ್, ADH, ಆಕ್ಸಿಟೋಸಿನ್ ಎಕ್ಸೆಟ್ರಾ, ಟ್ರಾನ್ಸ್ಪೋರ್ಟರ್ ಆಗಿ ವರ್ಕ್ ಮಾಡುವಂಥದ್ದು GLUT4, ಡಿಫೆನ್ಸ್ ಮಾಡುವಂಥ ಪ್ರೋಟೀನ್ಸ್, ಆ್ಯಂಟಿಬಾಡೀಸ್ ಮತ್ತು ರಿಸೆಪ್ಟಾರ್ಸ್ ಇರುವಂತಹ ಪ್ರೋಟೀನ್ಸ್ ಪ್ಲಸ್ ನಂಬರಲ್ಲಿ ಪ್ರೆಸೆಂಟ್ ಇರುತ್ತೆ. ಕೊಲಾಜನ್ ಇರುವಂಥದ್ದು ಇಂಟರ್ಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್, ಟ್ರಿಪ್ಸಿನ್, ಎನ್ಸೈಮ್ಸ್, ಇನ್ಸುಲಿನ್ ಆರ್ ದ ಹಾರ್ಮೋನ್ಸ್. ಸೊ ನೆಕ್ಸ್ಟ್ ಬಂದು ಕಾರ್ಬೋಹೈಡ್ರೇಟ್ಸ್. ಸೊ ಇನ್ ದಿಸ್ ವರ್ಡ್ಸ್ ವಿ ಕ್ಯಾನ್ ಸೇ ದಟ್ carbon, hydrogen. The hydrates of the carbon, hydrogen are present here. What's the oxygen? So main general formula CnH2nOn. So first one is monosaccharide, oligosaccharide, polysaccharide. So illi monosaccharide ಅಂತ ಹೇಳಿದ್ರೆ single unit of sugar. Mono means one, so 1 unit of sugar. Oligo means few, so which means 2 to 10 unit of a sugar. Poly means many unit of sugars. So monosaccharides ಅಲ್ಲಿ ಸಬ್ ಕ್ಲಾಸಿಫಿಕೇಶನ್ ಬರುತ್ತೆ. ಸೊ ಅದರಲ್ಲಿ ಆಲ್ಡಿಹೈಡ್ ಮತ್ತು ಕೀಟೋನ್ ಕಂಟೆಂಟ್ ಕೂಡ ಇರುವಂಥದ್ದು. 3 to 7 ಕಾರ್ಬನ್ಸ್ ಪ್ರೆಸೆನ್ಸ್ ಇರುತ್ತೆ. ಇದನ್ನು ಫರ್ದರ್ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತೀವಿ ಅಂದರೆ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಮೇಲೆ ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಹೆಕ್ಸೋಸ್, ಹೆಪ್ಟೋಸ್ ಅದರಲ್ಲಿ ನಾವು ಹಿಡಿದು. ಟ್ರಯೋಸ್ ಅಂತ ಹೇಳಿದ್ರೆ ಇಟ್ಸ್ ಅ ಮೊನೋಸ್ಯಾಕ್ರೈಡ್ ಹ್ಯಾವಿಂಗ್ 3 ಕಾರ್ಬನ್. ಟೆಟ್ರೋಸ್ ಅಂದರೆ ಮೊನೋಸ್ಯಾಕ್ರೈಡ್ ಹ್ಯಾವಿಂಗ್ 4 ಕಾರ್ಬನ್ಸ್. ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್, ಟ್ರಯೋಸಿಗೆ ಕ್ಲಿಸರಾಲ್ಡಿಹೈಡ್, ಟೆಟ್ರೋಸಿಗೆ ಆಲ್ಡೋಸ್ಟಿರೋಸ್, ಪೆಂಟೋಸಿಗೆ ರೈಬೋಸ್ ಶುಗರ್, ಮತ್ತು ಹೆಕ್ಸೋಸಿಗೆ ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸು, ಮತ್ತು ಹೆಪ್ಟೋಸಿಗೆ ಎಕ್ಸಾಂಪಲ್ಲು ಬೇರೆ ಎಕ್ಸಾಂಪಲ್ಸ್ ಬರುತ್ತೆ. ಸೊ ಇದೇ ರೀತಿ ಕ್ಲಾಸಿಫಿಕೇಷನ್ ಆಗಿದೆ. ಆ್ಯಂಡ್ ಅದರಲ್ಲೂ ಆಲ್ಡಿಹೈಡ್ ಕೀಟೋನಿಕ್ ಕಂಟೆಂಟ್ ಅದು ಮೇನ್ ಬರುವಂಥದ್ದು 6 ಕಾರ್ಬನ್ ಇರುವಂಥದ್ದಕ್ಕೆ. ಹೇಗೆ ಅಂದರೆ ಫ್ರೀ ಆಗಿರುವಂತಹ ಆಲ್ಡಿಹೈಡ್ ಕೀಟೋನಿಕ್ ಗ್ರೂಪ್ ಫ್ರೀ ಇದ್ದರೆ ಅದು ನಾವು ಫಿಲಿಂಗ್ ಟೆಸ್ಟ್ ಮತ್ತು ಮೆಂಡಿಕ್ ಟೆಸ್ಟಲ್ಲಿ ಪಾಸಿಟಿವ್ ಕೊಡುತ್ತೆ. ಸೊ ಈಗ ಹೇಳಿದೆ ರೈಬೋಸ್ ಶುಗರ್ ಅಂದರೆ ಬರುವಂಥದ್ದು ಅದು DNA ತುಂಬ ಇಂಪಾರ್ಟೆಂಟು, ಬೀಟಾ ಡಿ ರೈಬೋಸ್ ಇರುವಂಥದ್ದು. ಈ ಕಡೆ ಬರೆದಿರೋದು ಡಿ ರೈಬೋಸ್ ಅಂತ ಬರೆದಿರೋದು ಇಟ್ಸ್ ಅನ್ ಓಪನ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಇಸ್ ಅ ರಿಂಗ್ ಸ್ಟ್ರಕ್ಚರ್ ವಿಚ್ ಇಸ್ ಅ ಪೈರೋನಸ್ ಆ್ಯಂಡ್ ಫ್ಯೂರನೋಸ್. ಸೊ ಡಿಫ್ರೆನ್ಸ್ ಗೊತ್ತಾಗುತ್ತಿದೆ ಪೈರೋನಸ್ ಮತ್ತು ಫ್ಯೂರನೋಸ್ಗೂ ಏನು ಡಿಫ್ರೆನ್ಸ್ ಅಂತ. ಅದೇ ಇದು ನಾವು ರಿಂಗ್ ಸ್ಟ್ರಕ್ಚರ್ ಬರೀಬೇಕಾದ್ರೆ ಅಪ್ವರ್ಡ್ ಆರ್ ಡೌನ್ವರ್ಡ್ ಬರೀಬೇಕಾದ್ರೆ ಆಲ್ಫಾ ಬೀಟಾ ಮೆನ್ಷನ್ ಮಾಡ್ತೀವಿ. ದಟ್ ಟ್ರಾನ್ಸ್ಫರ್ ಆಫ್ ದ ಸೆಂಟ್ರಲ್ ಐಟಮ್ಸ್ ನಿಂಕ್ ಹೈಡ್ರೋಜನ್ ಕಾಲ್ಡ್ ಹ್ಯಾಸ್ ಅ ಆಲ್ಫಾ ಆ್ಯಂಡ್ ಬೀಟಾ. ಸೊ ಮೇಲಿದ್ದು OH ಕೆಳಗಿದ್ರೆ ಅದು ನಾವು ಆಲ್ಫಾ ಅಂತ ಹೇಳ್ತೀವಿ. OH ಮೇಲಿದ್ದು H ಕೆಳಗಿದ್ರೆ ನಾವು ಬೀಟಾ ಅಂತ ಹೇಳ್ತೀವಿ. ಸೊ ಈ ಗ್ಲೂಕೋಸ್ ಸ್ಟ್ರಕ್ಚರಿಗೂ ದ ಎಕ್ಸಾಂಪಲ್ಸ್, ಫ್ರಕ್ಟೋಸ್ ನಾವು ಫ್ರೂಟ್ ಶುಗರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಡೈಸ್ಯಾಕರೈಡ್. ಸೊ ನಾವು ಆಗಲೇ ಹೇಳಿದೆಲ್ಲ ಎಕ್ಸಾಂಪಲ್ಸ್ ಇದರಲ್ಲಿ ಬರುತ್ತೆ. ಸೊ ಡೈಸ್ಯಾಕರೈಡ್ಸಲ್ಲಿ ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್. ಸೊ ನಾವು ಓದಿದಂಗೆ ಈಗ ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸ್ ಅದು ನಾವು ಮೊನೊಸ್ಯಾಕರೈಡಲ್ಲಿ ಪೆಂಟೋಸ್ ಅಲ್ಲಿ ಎಕ್ಸೋಸಲ್ಲಿ ಎಕ್ಸಾಂಪಲ್ ತೊಗೋತೀವಿ. ಅದೇ ಥರ ಈಗ ಡೈಸ್ಯಾಕರೈಡ್ಸ್ ಅಂತ ಅಂದ ತಕ್ಷಣ 2 ಯೂನಿಟ್ಸಿಂದ ಇರುವಂಥದ್ದು, 2 to 6 ಯೂನಿಟ್ಸ್ ಇರುವಂಥದ್ದು. ಸೊ ಇದರಲ್ಲಿ ಮಾಲ್ಟೋಸ್ ಅಂದರೆ ಇಟ್ ಈಸ್ ಮೇಡಪ್ ಆಫ್ ದ 2 ಶುಗರ್ ಯೂನಿಟ್ ಮಾಡಲಾಗಿದೆ ಅಂತ. ಹಾಗಿದ್ರೆ ಗ್ಲೂಕೋಸ್ ಮತ್ತು ಆಲ್ಫಾ ಗ್ಲೂಕೋಸ್ ಸೇರಿ ಮಾಲ್ಟೋಸ್ ಆಗಿದೆ. ಇಟ್ಸ್ ಕಾಲ್ಡ್ ಆಸ್ ಅ ಮಿಲ್ಕ್ ಶುಗರ್ and it is a bond present between them is the alpha 1,4 glycosidic linkage and these give the positive at the Fehling test. And lactose ಇಂದ ನಾವು ಮಿಲ್ಕ್ ಶುಗರ್ ಅಂತೀವಿ. ಓಕೆ, ನೆಕ್ಸ್ಟ್ ಸುಕ್ರೋಸ್, ಕೇನ್ ಶುಗರ್,
ಇಟ್ಸ್ ಅನ್ ಇನ್ವರ್ಟ್ ಶುಗರ್. ಇದನ್ನು ಇನ್ವರ್ಟ್ ಶುಗರ್ ಯಾಕಂತ ಹೇಳ್ತೀವಿ ಅಂತಂದರೆ ಇಲ್ಲಿ ಫ್ರಕ್ಟೋಸ್ ಕೂಡ ಇರುವಂಥದ್ದು. ಆ್ಯಂಡ್ ಬಿಕಾಸ್ ಇಟ್ ಇಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ ಆಗಿರೋದ್ರಿಂದ ಅದನ್ನು ನಾವು ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಇಟ್ಸ್ ಅನ್ ಆಲ್ಸೋ ಕಾಲ್ಡ್ ಆಸ್ ಅ ಕೇನ್ ಶುಗರ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಸ್ ದ ಬಾಂಡ್. ಸೊ ಆಲ್ಫಾ 1 ಬೀಟಾ 2 ಇರುವಂಥದ್ದು. ಸೊ ಪಾಲಿಸ್ಯಾಕರೈಡ್ ನಾನ್ ರೆಡ್ಯೂಸಿಂಗ್ ಕಾರ್ಬೋಹೈಡ್ರೇಟ್ ಆಗಿದೆ. ಸೊ ಇಲ್ಲಿ ದಿಸ್ ಇಸ್ ದ ಐಡಿಯಲ್ ಫಾರ್ ಸ್ಟೋರೇಜ್. ಕೆಮಿಕಲಿ ಆರ್ ಆಸ್ಮೆಟಿಕಲಿ ಇದು ಇನ್ಆಕ್ಟಿವ್ ಆಗಿರುತ್ತೆ. ಸೊ ಪಾಲಿಸ್ಯಾಕರೈಡ್ ಎರಡು ಥರ ಡಿವೈಡ್ ಮಾಡ್ತೀವಿ. ಹೋಮೋ ಪಾಲಿಸ್ಯಾಕರೈಡ್, ಹೆಟೆರೋ ಪಾಲಿಸ್ಯಾಕರೈಡ್. ಹೋಮೋ ಅಂತ ಅಂದರೆ ಸೇಮ್ ಆಫ್ ಮೊನೊಮರಿಟಿಕ್ ಯೂನಿಟಿಂದ ಮಾಡಿರುವಂಥದ್ದು. ಹೆಟೆರೋ ಅಂತಂದರೆ ಡಿಫ್ರೆಂಟ್ ಮೊನೊಮರ್ಸ್ ಆಗಿರುವಂಥದ್ದು. ಸೊ ಸೇಮಲ್ಲಿ ಎರಡು ಥರ ಇದೆ. ಸ್ಟೋರೇಜ್ ಆ್ಯಕ್ಟ್ ಮಾಡುತ್ತೆ, ಒಂದು ಸ್ಟ್ರಕ್ಚರಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸ್ಟೋರೇಜಲ್ಲಿ ಸ್ಟಾರ್ಚ್, ಗ್ಲೈಕೋಜನ್, ಇನ್ಯುಲಿನ್ ಇವೆಲ್ಲ ಸ್ಟೋರೇಜ್ ಮೆಟೀರಿಯಲ್ ಆಗಿದೆ. ಸ್ಟ್ರಕ್ಚರಲ್ಲಿ ಸೇಮ್ ಆಗಿರುವಂಥದ್ದು ಕೈಟಿನ್ ಆ್ಯಂಡ್ ಸೆಲ್ಯುಲೋಸ್ ಮೇಡಪ್ ಆಫ್ ದ ಗ್ಲೂಕೋಸ್. ಇಲ್ಲಿ ಹೆಟೆರೋ ಪಾಲಿಸ್ಯಾಕರೈಡ್ ಬಂದಾಗ ಅಗರ್, ಜಿಲೆಟರ್ ಫಾರ್ಸಸ್ ಯೂಸ್ ಮಾಡ್ತೀವಿ, ಪೆಪ್ಟಿಡೋಗ್ಲೈಕಾನ್, ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ಫೌಂಡ್ ಇನ್ ಕಾರ್ಟಿಲೇಜ್ ಫೆಸಿಲಿಟಿ ಇಸ್ ಅ ಕಾಂಡ್ರೈಟಿನ್ ಸಲ್ಫೇಟ್. ಸೊ ಫಸ್ಟ್ ಬಂದು ಸ್ಟಾರ್ಚ್. ಸೊ ಹೋಮೋಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್. ಇಲ್ಲಿ ಐಡಿನ್ ಟೆಸ್ಟರ್ ಇದು ಪಾಸಿಟಿವ್ ಕೊಡುತ್ತೆ, ಬ್ಲೂ ಬ್ಲ್ಯಾಕ್ ಕಲರ್ ಕೊಡುವಂಥದ್ದು ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್. ಸೊ ಇಲ್ಲಿ ಅಮೈಲೋಸ್ ಅನ್ನೋದು ವಾಟರ್ ಸಾಲ್ಯುಬಲ್ ಆಗಿದೆ, 2 to 20% ಇರುವಂಥದ್ದು. ಆ್ಯಂಡ್ ಇಟ್ ಇಸ್ ಅನ್ ಅನ್ಬ್ರಾಂಚ್ಡ್ ಹ್ಯಾವಿಂಗ್ ಆಫ್ ಗ್ಲೂಕೋಸ್ ಯೂನಿಟ್ ಆ್ಯಂಡ್ ಇಟ್ ಇಸ್ ಅನ್ ಲೀನಿಯರ್ ಹ್ಯಾವಿಂಗ್ ಬಾಂಡ್ ಆಲ್ಫಾ 1,4. ಅಮೈಲೋಪೆಕ್ಟಿನ್ ಬಂದಾಗ ಇದು ವಾಟರ್ ಇನ್ಸಾಲ್ಯುಬಲ್ ಆಗಿರುತ್ತೆ. 75 to 80% ಆಫ್ ಸ್ಟಾರ್ಚ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಬ್ರಾಂಚ್ಡ್ ಆಗಿರುತ್ತೆ. ಲೀನಿಯರಲ್ಲಿ ಆಲ್ಫಾ 1,4 ಬಾಂಡ್ ಇರುತ್ತೆ, ಬ್ರಾಂಚಲ್ಲಿ ಆಲ್ಫಾ 1,6 ಬಾಂಡ್ ಇರುತ್ತೆ. ನೆಕ್ಸ್ಟ್ ಬಂದು ಗ್ಲೈಕೋಜನ್. ಇದನ್ನು ನಾವು ಆಲ್ಸೋ ಎನಿಮಲ್ಸ್ ಅಂತ ಕೂಡ ಕರಿತೀವಿ. ಇದನ್ನು ಲಿವರ್ ಮತ್ತು ಮಸಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಹೋಮೋಪಾಲಿಮರ್ ಆಫ್ ಆಲ್ಫಾ ಡಿ ಗ್ಲೂಕೋಸ್ ಆಗಿರುವಂಥದ್ದು. ಬ್ರಾಂಚ್ ಆಲ್ಫಾ 1,6, ಆಲ್ಫಾ 1,4 ಇದು ಕೂಡ ಐಡಿನ್ ಟೆಸ್ಟಿಗೆ ಪಾಸಿಟಿವ್ ಕೊಡುತ್ತೆ. ಸೊ ಗ್ಲೈಕೋಜನಿಂದ ಗ್ಲೂಕೋಸ್ ಆಗುವಂಥದ್ದಕ್ಕೆ ಗ್ಲೈಕೋಜೆನಲಿಸಿಸ್ ಅಂತ ಹೇಳ್ತೀವಿ. ಗ್ಲೂಕೋಸಿಂದ ಗ್ಲೈಕೋಜನ ನಾವು ಮುರಿಯೋದಕ್ಕೆ ಗ್ಲೈಕೋಜೆನಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಯುಲಿನ್. ಸೊ ಇಟ್ ಇಸ್ ದ ಟ್ಯೂಬರ್ ಆಫ್ ದಹಿಲ ಅಂತ ಕೂಡ ಕರಿತೀವಿ. ಇದಕ್ಕೆ ಹೋಮೋಪಾಲಿಮರ್ ಆಗಿರುವಂಥದ್ದು ಫ್ರಕ್ಟೋಸು. ಇದು ನಾಟ್ ಮೆಟಬಲೈಸ್ಡ್ ಅವರ್ ಬಾಡಿ. ಸೊ ಅದಕ್ಕೆ ಅದನ್ನು ನಾವು ರೀನಲ್ ಫಂಕ್ಷನಿಂಗ್ ಟೆಸ್ಟ್ ಅಂತ ಅದನ್ನು ಹೇಳ್ತೀವಿ. ದ್ಯಾಟ್ಸ್ ವಾಟ್ ಇಸ್ ಕಾಲ್ಡ್ ಆಸ್ ಅ ರೀನಲ್ ಫಂಕ್ಷನಿಂಗ್ ಟೆಸ್ಟ್. ನೆಕ್ಸ್ಟ್ ಕೈಟಿನ್. ಸೊ ಹೋಮೋಪಾಲಿಮರ್ ಆಫ್ ಎನ್ ಅಸ್ಟೈಲ್ ಗ್ಲೂಕೋಸ್ ಅಮೈನ್. ಸೊ ದ ಪ್ರೆಸೆನ್ಸ್ ಆಫ್ ಅ ಬಾಂಡ್ ಈಸ್ ಬೀಟಾ 1,4 ಅನ್ಬ್ರಾಂಚ್ಡ್ ಆಗಿರುವಂಥದ್ದು. ಇಟ್ ಇಸ್ ಅ ಮೋಸ್ಟ್ ಅಬಂಡೆಂಟ್ ಇನ್ ಅನಿಮಲ್ ವರ್ಲ್ಡ್. ಎಕ್ಸೋಸ್ಕೆಲೆಟನ್ ಆಫ್ ದ ಆರ್ಥ್ರೋಪೋಡ್ಸ್ ಆ್ಯಂಡ್ ಸೆಲ್ವರ್ ಆಫ್ ಫಂಗೈ ಕೂಡ ಆಗಿದೆ ಇದು. ಸೊ ನಾವು ಮೋಸ್ಟ್ ಇಲ್ಲಿ ವಾಸ್ ತೊಗೊಂಡಾಗ ಕೈಟಿನ್, ಸೆಲ್ಯುಲೋಸ್ ಯೂಶ್ವಲಿಯಾಗಿ ಹೇಳ್ತೀವಿ. ಅದು ಸೆಲ್ಯುಲೋಸ್ ನಾವು ಪ್ಲಾಂಟ್ಸ್ಗಳಲ್ಲಿ ತುಂಬ ಹೇಳ್ತೀವಿ. ದ್ಯಾಟ್ಸ್ ವೈ ಇಟ್ ಇಸ್ ನ ಸೆಲ್ ವಾಲ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಮೋಸ್ಟ್ ಅಬಾಂಡೆಂಟ್ ಇನ್ ಬಯೋಸ್ಪಿಯರ್. ಆ್ಯಂಡ್ ಇಟ್ ಇಸ್ ಅ ಹೋಮೋಪಾಲಿಮರ್ ಆಫ್ ಬೀಟಾ ಗ್ಲೂಕೋಸ್, and it having a bond beta 1,4. It's an unbranched and cellulose never gives a positive to the iron test. So this end this chapter. ಇಲ್ಲಿಗೆ ಬಯೋಮಾಲಿಕ್ಯೂಲ್ಸ್ ಮುಗಿತು. So thanks for watching this video. And another one is Happy New Year to you all. And do not miss to like this video, share this video and subscribe the channel. Thanks for watching.